ಜನತಾ ಟಿವಿಯ ವೀಕ್ಷಕರಿಗೆ ತಮಗೆಲ್ಲರಿಗೂ ಸ್ವಾಗತ. ನಮ್ಮ ವಿಶೇಷ ಸಂದರ್ಶನದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಬೆಹಟ್ಟಿ ಇದರ ನೂತನ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸಿಇಒ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ತಮ್ಮ ಒಂದು ಸಣ್ಣ ಕಿರು ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ಹೇಳಿ ಸರ್. ನನ್ನ ಹೆಸರು ಗಂಗಪ್ಪ ಹನುಮಂತಪ್ಪ ಕುಸುಗಲ. ಈ ಸಹಕಾರ ಸಂಘ ಕೃಷಿ ಪತ್ತಿನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತೇನೆ. ನೂತನವಾಗಿ ತಾವು ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿದ್ದೇವೆ. ಸರ್, ತಮ್ಮ ಒಂದು ಸಣ್ಣ ಕಿರು ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ಹೇಳಿ ಸರ್. ನಾನು ಕೃಷಿ ಪತ್ತಿನ ಸಹಕಾರಿ ನೂತನ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೇನೆ. ಸರ್, ತಮ್ಮ ಒಂದು ಸಣ್ಣ ಕಿರು ಪರಿಚಯವನ್ನು ಹೇಳಿ. ನಾವು ಸುಭಾಷ್ ಗಿಂಡವ್ರು ಅಂತೇಳಿ ಈ ಸಂಘದ ಮುಖ್ಯ ಕಾರ್ಯನಿರ್ವಾಹಕರಾಗಿ ಸುಮಾರು 15 ವರ್ಷದಿಂದ ಕೃಷಿ. ಎಸ್ ಸರ್, ತುಂಬಾ ಸರ್, ತಾವು ಪ್ರಥಮವಾಗಿ ಆಯ್ಕೆಯಾಗಿದ್ರಿ. ಮತ್ತೆ ಈ ಸಹಕಾರಿ ರಂಗಕ್ಕೆ ಹೇಗೆ ಮತ್ತು ಯಾವಾಗ ಪದಾರ್ಪಣೆಯನ್ನ ಮಾಡಿದ್ರಿ? ಎಲ್ಲರ 4 ಮಂದಿ ರೈತರಿಗೆ ಒಳ್ಳೆಯದನ್ನು ಮಾಡ್ಬೇಕು, ಅನುಕೂಲತೆ ಸಿಗಬೇಕು, ಮತ್ತು ಈ ಸಹಕಾರ ಸಂಘದಿಂದ ಏನು ಸೌಲಭ್ಯಗಳದಾವ ಅವನ್ನೆಲ್ಲ ಒದಗಿಸ್ಕೊಡ್ಬೇಕು ಅಂತೇಳಿ ಇದಕ್ಕೆ ಪದಾರ್ಪಣೆ ಮಾಡಿದ್ವಿ. ಎಸ್ ಸರ್. ಸರ್, ಈ ಒಂದು ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಎಷ್ಟು ಜನ ಷೇರುದಾರ ಸದಸ್ಯರಿದ್ದಾರೆ? ಅವ್ರಿಗೆ ಏನೇ ಸೌಲಭ್ಯಗಳನ್ನ ಕೊಡ್ತಾ ಇದ್ದಾರೆ? ನಮ್ಮಲ್ಲಿ ಸದ್ಯ 958 ಮೆಂಬರ್ ಇದ್ದಾರೆ. ಅದರ ಪೈಕಿ ಅಂತಂದ್ರೆ 232 ಮಂದಿಗೆ ಸಾಲ ಕೊಟ್ಟಿದ್ವಿ. ನಾವು ಬೆಳೆ ಸಾಲಾಗಿ 2.5 ಕೋಟಿ ರೂಪಾಯಿ ಸಾಲ ಕೊಟ್ಟಿದ್ವಿ. ಒಂದು ಕೋಟಿ ಮಟನೂ ಎಂಟಿ ಸಾಲ, ಕುರಿ ಸಾಲ ಕೊಟ್ಟಿದ್ವಿ. ಆದರೂ ಕೂಡ ಮತ್ತು ಈ ವರ್ಷ 2025ಕ್ಕೆ 10% ಷೇರನ್ನು ಡಿವಿಡೆಂಡನ್ನು ಡಿವಿಡೆಂಡನ್ನು ವಿತರಣೆ ಮಾಡಿದ್ವಿ. ಎಲ್ಲ ಒಂದು ಷೇರುದಾರ ಸದಸ್ಯರಿಗೆ ಡಿವಿಡೆಂಡನ್ನು ಕೊಟ್ಟಿದ್ವಿ. ಸರ್, ಈ ಒಂದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಯಾವ ಗ್ರೇಡ್ ಅಲ್ಲಿದೆ, ಶ್ರೇಣಿಯಲ್ಲಿದೆ? ಈಗ ನಮ್ಮದು ಈ ಸದ್ಯ ಈಗ ಸತತವಾಗಿ 15 ವರ್ಷದಿಂದ ಬಿ ಗ್ರೇಡ್ನಲ್ಲೇ ಇದೆ ಸರ್. ಸರ್, ಈ ಷೇರುದಾರ ಸದಸ್ಯರಿಗೆ ಯಾವ ವಿಶೇಷವಾದ ಸೌಲಭ್ಯಗಳನ್ನ, ಅಂದ್ರೆ ಒಂದು ರೈತರು ಹೊಲದಲ್ಲಿ ಮೃತರಾದರೆ ಅವರಿಗೆ ಏನಾದರೂ ವಿಶೇಷವಾದ ಸೌಲಭ್ಯಗಳನ್ನ ಏನಾದ್ರು ಕೊಟ್ಟಿದ್ದಾರೆ? ಹೇಗೆ? ನಾವು ರೈತರಿಗೆ ಅಂತ ಒಂದು ಯಾವುದೇ ಥರದ ಘಟನೆಗಳಾಗಿಲ್ಲ. ಅದು ಕೂಡ ಏನು ಅಪಘಾತಗಳು ಆದಲ್ಲಿ ನಾವು ಬ್ಯಾಂಕ್ನಲ್ಲಿ ಒಂದು ರೈತ ಅಪಘಾತ ವಿಮಾ ಅಂತ ಮಾಡಿಸಿರ್ತೀವಿ. ಅವರಿಗೆ 50,000 ರೂಪಾಯಿ ವಿಮೆಯನ್ನು ಸರ್. ಸರ್, ಈ ಸಂಘದ ಲಾಭಾಂಶ ಎಷ್ಟು? ಈ ಸಂಘದ 2025ಕ್ಕೆ ಒಟ್ಟ 27,76,000 ರೂಪಾಯಿ ಸಂಘ ಲಾಭಗಳು. ಸರ್, ಈ ಒಂದು ಸಂಸ್ಥೆಯ ದುಡಿಯುವ ಬಂಡವಾಳ ಎಷ್ಟು, ಡಿಪಾಸಿಟ್ ಎಷ್ಟಿದ್ದಾರೆ ಷೇರುದಾರರು? ಡಿಪಾಸಿಟ್ 58 ಲಕ್ಷ ರೂಪಾಯಿ ಡಿಪಾಸಿಟ್ ಐತೆ. ಶೇರು 2 ಕೋಟಿ ಇದೆ. ಸರ್, ಈ ಸಂಸ್ಥೆಯ ಸಾಲ ರಿಕವರಿ ಯಾವ ರೀತಿ ಇದೆ? ಸಾಲ ರಿಕವರಿ ಮಾತ್ರ ಚಲೋ ಐತ್ರಿ. ತಮ್ಮ ಸಂಸ್ಥೆಯಲ್ಲಿ ತಮ್ಮನ್ನ ಆಯ್ಕೆ ಮಾಡಿದಂತಹ ಸದಸ್ಯರುಗಳಿಗೆ, ಊರಿನ ಜನರಿಗೆ, ಹಿರಿಯರಿಗೆ, ಪ್ರಮುಖರಿಗೆ ಏನು ತಾವು ಸಂದೇಶವನ್ನು ಹೇಳಲಿಕ್ಕೆ ತಾವು ಬಯಸ್ತೀರಿ? ಏನು ನಮ್ಮ ಊರಿನ ಎಲ್ಲ ಹಿರಿಯರಿಗೆ, ಆಮೇಲೆ ನಮ್ಮ ಕೂಟ ಸದಸ್ಯರುಗಳಿಗೆ ನನ್ನನ್ನು ಈ ಅಧ್ಯಕ್ಷ ಸ್ಥಾನಕ್ಕೆ ಕುದುರಿಸಿದ್ದಕ್ಕೆ ನಾನು ಎಷ್ಟು ಅನಂತ ಕೋಟಿ ಧನ್ಯವಾದ ಹೇಳಿದ್ರು ಕಮ್ಮಿನ. ಸರ್, ತಾವು ಹೇಳಿ, ತಮ್ಮನ್ನು ಆಯ್ಕೆ ಮಾಡಿದಂತ ಜನತೆಗೆ, ಹಿರಿಯರಿಗೆ, ಗುರು ಹಿರಿಯರಿಗೆ ಏನು ಸಂದೇಶವನ್ನು ತಾವು ಹೇಳಲಿಕ್ಕೆ ಬಯಸ್ತೀರಿ? ನಾವೆಲ್ಲರೂ ಹಿರಿಯರನ್ನೆಲ್ಲ ಕಟ್ಟಬೇಕು, ಎಲ್ಲರೂ ನೋಡಿಕೊಂಡು ಒಂದು ಸುಬ್ಬದ್ದನ್ನೆಲ್ಲ ನೋಡ್ಕೊಂಡು ಹೋಗಿ ಕೊಟ್ಟು ಹೇಳ್ಕೊಂಡು ನಾನು ಕೃತಜ್ಞತೆ ಧನ್ಯವಾದ.